ಮನೆಯಲ್ಲಿ ಹಣ್ಣುಗಳು ಇದ್ದೇ ಇರುತ್ತೆ. ಅದರಲ್ಲಿ ಬಾಳೆಹಣ್ಣು ಕೂಡ ಒಂದು. ತುಂಬ ಹಣ್ಣಾದರೆ ಮಕ್ಕಳು ತಿನ್ನಕ್ಕೆ ಹೋಗಲ್ಲ. ಕಳಿತ ಬಾಳೆಹಣ್ಣನ್ನು ಬಳಸಿ ಇವತ್ತು ಮಕ್ಕಳ ಫೇವ್ರೇಟ್ ಆಗಿ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಎರಡು ಕಳಿತ ಬಾಳೆಹಣ್ಣನ್ನು ಬಳಸಿ ಇವತ್ತು ಫ್ರೂಟ್ ಕಸ್ಟರ್ಡ್ ಕೇಕ್ ಯಾವ ಥರ ಮಾಡೋದು ಅಂತ ಬೇಕರಿ ಸ್ಟೈಲಲ್ಲಿ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವಾಗ ಕೇಕ್ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈ ಥರ ಹಣ್ಣಾಗಿರೋದು 2 ಚುಕ್ಕೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಮನೆಯಲ್ಲಿ ಬಾಳೆಹಣ್ಣು ತಂದಾಗ ಈ ಥರ ಹಣ್ಣಾಗ್ಬಿಟ್ರೆ ಮಕ್ಕಳು ತಿನ್ನಕ್ಕೆ ಹೋಗಲ್ಲ. ಬಾಳೆಹಣ್ಣನ್ನು ಬಳಸಿ ಇವತ್ತು ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದಕ್ಕಿಂತ ತುಂಬ ಹಣ್ಣಾಗಿದ್ರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್. ನೋಡಿ 2 ಬಾಳೆಹಣ್ಣನ್ನು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀವು ಇದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ 1/4 ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ನೀವು ರುಬ್ಬೋಬೇಕಾದ್ರೆ ಸಕ್ಕರೆ ಕೂಡ ಬಳಸ್ಕೋಬಹುದು. ನೋಡಿ, ಹಾಗೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ತಣ್ಣಗಾಗಿರೋ ಹಾಲನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಬರೋಣ. ನೋಡಿ, ಕ್ರೀಮಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಒಂದು ಬೌಲ್ಗೆ ತೆಗೆದಿದ್ದೀನಿ. ಹಾಗೆ ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು 1.5 ಕಪ್ ಅಷ್ಟು ಮೈದಾ ಕೂಡ ತಗೋಬಹುದು, ಇಲ್ಲ 1.5 ಕಪ್ ಅಷ್ಟು ಗೋಧಿ ಹಿಟ್ಟು ಕೂಡ ತಗೋಬಹುದು. ನಿಮ್ಗೆ ಆಪ್ಷನಲ್ ಯಾವ್ದು ಬೇಕಂದ್ರೆ ನೀವು ಅದರಲ್ಲಿ ಮಾಡ್ಕೋಬಹುದು. ಇವಾಗ ಎಲ್ಲ ಹಿಟ್ಟನ್ನು ಹಾಕೊಳ್ಳೋಣ. ಹಾಗೆ ಅರ್ಧ ಕಪ್ಪಲ್ಲಿ ಕಸ್ಟರ್ಡ್ ಪೌಡ್ರನ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ ಅರ್ಧ ಕಪ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್, ಫ್ರೂಟ್ ಕಸ್ಟರ್ಡ್ ಪೌಡ್ರನ್ನ ತಗೊಂಡಿದ್ದೀನಿ. ವೆನಿಲಾ ಫ್ಲೇವರ್ದು. ಕೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ಮಕ್ಕಳಿಗೆ ಹೊರಗಡೆಯಿಂದ ಕೇಕ್ ತಂದು ಕೊಡ್ತಾ ಇರ್ತೀರಾ. ಆದಷ್ಟು ನಾವು 2 ಬಾಳೆಹಣ್ಣನ್ನು ಬಳಸಿ ಮಕ್ಕಳ ಫೇವ್ರೇಟ್ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಮೈದಾ ಅಥವಾ ಗೋಧಿ ಹಿಟ್ಟನ್ನೇ ಬಳಸಿ ಮಾಡ್ಕೋಬಹುದು. ಇದೇ ಹಾಕ್ಬೇಕಂತೇನಿಲ್ಲ, ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಮಧ್ಯೆ ಒಂದು ಬಾಳೆಹಣ್ಣು ನುಣ್ಣಗಾಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಕೇಕಲ್ಲಿ ಬಾಯಿಗೆ ಸಿಗ್ತಾ ಇರಿದ್ರೆ ಮಕ್ಕಳಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಕೂಡ ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಹಾಗೆ ಇಲ್ಲಿ ನಾನು ಟ್ರೂಟಿ ಫ್ರೂಟಿ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಇರುತ್ತಲ್ವಾ ಅದನ್ನೇ ಹಾಕೋಬಹುದು. ಹಾಗೆ ನಾನಿಲ್ಲಿ ಚಾಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ 1-2 ಟೇಬಲ್ ಸ್ಪೂನ್ ಅಷ್ಟು. ಈ ತರ ಹಾಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರಲ್ವಾ ಫ್ರೆಂಡ್. 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ. ಕೇಕಿಗೆಲ್ಲ ಸಿಗುತ್ತಲ್ವಾ ಹಾಕೋದು, ಅದನ್ನೇ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಬೇಕಿಂಗ್ ಸೋಡಾ 1/4 ಚಮಚದಷ್ಟು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಈನೋ ಪ್ಯಾಕೆಟ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಹಾಗೆ 1 ಪಿಂಚ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹೊರಗಡೆ ಇಡಬಾರ್ದು. ಮೊದಲೇ ನಾವು ಒಲೆ ಮೇಲೆ ಫ್ರೀ ಹೀಟ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಕೋಬೇಕು. ಈ ಥರ ಇರಬೇಕು ಬ್ಯಾಟ್ರು. ತುಂಬ ದಪ್ಪಗೂ ಅಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಇರಬೇಕು. ನೋಡಿ, ಇವಾಗ ಕೇಕ್ ಬ್ಯಾಟರು ರೆಡಿ ಆಯಿತು. ನಾನೊಂದು ಪಾತ್ರೆಗೆ ಇದನ್ನು ಹಾಕ್ಕೊತೀನಿ. ನೋಡಿ, ನಾನು ಈ ಥರ ಪಾತ್ರೆಗೆ ಎಣ್ಣೆ ಸವರಿ ಒಂದು ಬೇಕಿಂಗ್ ಪೇಪರ್ನ ಇಟ್ಕೊಂಡಿದ್ದೀನಿ. ನೋಡಿ, ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದರಲ್ಲೂ ಕೂಡ ಹಾಕೋಬಹುದು. ನೋಡಿ, ಈ ಥರ ಇರಬೇಕು. ನೋಡಿ, ಹಾಕಿದ ಮೇಲೆ 1-2 ಸತಿ ಈ ಥರ ಟ್ಯಾಪ್ ಮಾಡಬೇಕು. ಬಬಲ್ಸ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಟ್ರೂಟಿ ಫ್ರೂಟಿ ಯಾವುದಾದ್ರೂ ನೀವು ಹಾಕೋಬಹುದು.
ಇಷ್ಟ ಇದ್ರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ನಾನು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಮನೇಲಿ ಮಾಡಿಕೊಡಿ ನೋಡಿ, ಹೊರಗಡೆಯಿಂದ ಕೇಳೋದೇ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಬ್ಯಾಟರು ರೆಡಿ ಆಯಿತು. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ. ಪಾತ್ರೆನ ಉಪ್ಪು ಹಾಕಿ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ ಮಧ್ಯದಲ್ಲಿ. ಇಲ್ಲ ಅಂದರೆ ನಿಮ್ಮ ಮನೇಲಿ ಒಂದು ಯಾವ್ದಾದ್ರು ಪ್ಲೇಟ್ ಇದ್ದರೆ ಅದನ್ನು ಕೂಡ ಇಡ್ಬೋದು. ಈಗ ನೋಡಿ ಕೇಕ್ ಬ್ಯಾಟರ್ನ ಇದರೊಳಗಡೆ ಇಡೋಣ ನೋಡಿ. ಈ ಥರ ಇಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡೋಣ. ಟೈಟಾಗಿರೋ ಪ್ಲೇಟ್ನ ಈ ಥರ ಕ್ಲೋಸ್ ಮಾಡಿ ಒಂದು 40 ರಿಂದ 45 ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. 45 ನಿಮಿಷ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ನೋಡಿ. 40 ರಿಂದ 45 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ಸೂಪರ್. ಹಾಗೆ ಒಂದು ಗೋಬಿ ಕಡ್ಡಿಯಿಂದ ಚೆಕ್ ಮಾಡಿ ನೋಡೋಣ ಕೇಕ್ ಬೆಂದಿದೆ ಇಲ್ಲೋ ಅಂತ ನೋಡಿ. ಸ್ವಲ್ಪ ಕೂಡ ಕಡ್ಡಿ ಗಂಟಿಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್. ನೋಡಿ ಸೂಪರ್. ಈಗ ಫುಲ್ಲು ತಣ್ಣಗೆ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಬಿಸಿ ಇರೋವಾಗ ಚೆನ್ನಾಗಿ ಬರೋದಿಲ್ಲ. ಇದನ್ನು ಫುಲ್ಲು ತಣ್ಣಗೆ ಮಾಡ್ಕೊತೀನಿ. ತಣ್ಣಗಾದ್ಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ, ಫುಲ್ಲು ತಣ್ಣಗಾಗಿದೆ. ಇವಾಗ ಚಾಕುವಿನ ಸಹಾಯದಿಂದ ಸೈಡ್ ಎಂಟ್ರೆನ್ಸ್ ಎಲ್ಲ ಬಿಡಿಸ್ಕೊಳ್ಳೋಣ ನೋಡಿ. ಈಸಿಯಾಗಿ ಬಿಡಿಸ್ಕೋಬಹುದು ನೋಡಿ. ಇವಾಗ ಒಂದು ತಟ್ಟೆಗೆ ಬಗ್ಗಿಸ್ಕೊಂತೀನಿ. ಒಂದೆರಡು ಸತಿ ಟ್ಯಾಪ್ ಮಾಡೋಣ ನೋಡಿ. ಸೂಪರ್ ನೋಡಿ, ಸ್ವಲ್ಪ ಕೂಡ ಅಂಟಿಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ, ನೋಡ್ತಾ ಇದ್ದೀರಾ. ಇವಾಗ ಪೇಪರ್ನ ತೆಗೆದ್ಬಿಡೋಣ ನೋಡಿ. ಸೂಪರ್ ಆಗಿ ಸ್ಪಾಂಜಿಯಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ. ಸೂಪರ್ ಅಲ್ವಾ ನೋಡಿ, ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಎರಡು ಕಳ್ತಿರೋ ಬಾಳೆಹಣ್ಣನ್ನ ಬಳಸಿ ನಾನಿವತ್ತು ಕಸ್ಟರ್ಡ್ ಫ್ರೂಟ್ಸ್ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಕೇಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಸೂಪರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ವಾವ್ ನೋಡಿ. ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟು ಸ್ಪಾಂಜಿಯಾಗಿ ಬೇಕರಿ ಸ್ಟೈಲಲ್ಲೇ ಬಂದಿದೆ ಅಲ್ವಾ. ವಾವ್, ಸೂಪರ್ ನೋಡಿ ಯಾವ ತರ ಬಂದಿದೆ ಅಂದ್ರೆ ನೋಡಿ. ಸೂಪರ್. ಬನಾನಾ ಕಸ್ಟರ್ಡ್ ಫ್ರೂಟ್ ಕೇಕ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.